ನೀವೇನಾದರೂ ಆರ್ಟ್ಸ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಮೊದಲಿಗೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿಬಿಟ್ಟು ಆಮೇಲೆ ಕಲಾ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕಂತಂದರೆ ಇಂತಹ ಒಂದು ವಿಡಿಯೋ ನಿಮಗೆ ಎಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ನಾವು ಈ ವಿಡಿಯೋನ ಸುಮಾರು ಒಂದು 15 ದಿನಗಳ ಕಾಲ ರಿಸರ್ಚ್ ಮಾಡಿಬಿಟ್ಟು ಮಾಡಿದ್ದೇವೆ. SSLC ಮುಗಿದ ನಂತರ ಕಲಾ ವಿಭಾಗ ಮಾಡುವುದಾ ಅಥವಾ ಬೇಡವಾ ಎಲ್ಲವನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವಿದ್ಯಾರ್ಥಿಗಳೇ, ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಕೂತ್ಕೊಂಡು ನೀವು ಈ ವಿಡಿಯೋನ ವಾಚ್ ಮಾಡಿ, ಅಥವಾ ಪೇರೆಂಟ್ಸು ಏನಾದರೂ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮಕ್ಕಳ ಜೊತೆಗೇ ಕೂತ್ಕೊಂಡು ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಅಥವಾ ಟೀಚರ್ಸ್ ಏನಾದರೂ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಮೊದಲು ನಿಮ್ಮ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿರ್ತವೆ, ಅಂತಂದರೆ ಸ್ಟೂಡೆಂಟ್ಸು, ಸ್ಕೂಲು, ಕಾಲೇಜು ಗ್ರೂಪ್ಗಳಿರ್ತವೆ. ಸೊ ಎಲ್ಲ ಸ್ಕೂಲ್ ಗ್ರೂಪ್ಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ SSLC ಮುಗಿದ ನಂತರ ಆರ್ಟ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ, ಸೊ ಇದ್ರ ಬಗ್ಗೆ ತುಂಬ ಅಂತಂದರೆ ತುಂಬಾ ಡೌಟ್ಗಳು ನಿಮ್ಮ ತಲೆಯಲ್ಲಿರ್ತವೆ. ಸೊ ಇನ್ ಕೇಸ್ ನೀವು ಆರ್ಟ್ಸ್ ಮಾಡಬೇಕು ಅಂತ ಅದೀರಾ ಅಂತಂದರೆ ಸೊ ಅವರು ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿ. ನಾವು ಸೈನ್ಸು ಯಾಕೆ ಮಾಡಬಾರ್ದು, ಕಾಮರ್ಸ್ ಯಾಕೆ ಮಾಡಬಾರ್ದು, ಡಿಪ್ಲೊಮಾ ಯಾಕೆ ಮಾಡಬಾರ್ದು, ಪ್ಯಾರಾಮೆಡಿಕಲ್ ಯಾಕೆ ಮಾಡಬಾರ್ದು, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಥವಾ ನೀವು ಏನಾದರೂ ಕಾಮರ್ಸ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಸೊ ಅದ್ರ ಬಗ್ಗೆಯೂ ಕೂಡ ಸೇಮ್ ಇದೇ ಥರ ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಇರುತ್ತೆ, ಅದನ್ನು ನೀವು ವಾಚ್ ಮಾಡಿ. ಮತ್ತು ಸೈನ್ಸ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಆ ವಿಡಿಯೋ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಆ ವಿಡಿಯೋನು ಕೂಡ ಕೊನೆ ತನಕ ವಾಚ್ ಮಾಡಿ. ಮತ್ತು ಡಿಪ್ಲೊಮಾ ಮಾಡಬೇಕು ಅಂತಂದರೆ ಡಿಪ್ಲೊಮಾದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗಡೆ ಲಿಂಕ್ ಹಾಕಿರ್ತಾನೆ. ಸೊ ಆ ವಿಡಿಯೋ ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ಮೊದಲಿಗೆ ತಿಳ್ಕೊಂಡು ಆಮೇಲೆ ನೀವು ಯಾವುದು ಮಾಡಿದರೆ ಬೆಟರು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಇವಾಗ SSLC ಮುಗಿದ ನಂತರ ಕಲಾ ವಿಭಾಗ ಮಾಡುವುದಾ ಅಥವಾ ಬೇಡವಾ, ಮನೆಯಲ್ಲಿ ಒಂದು ಹೇಳ್ತಾ ಇದ್ದಾರೆ, ನನ್ನ ತಲೆಯಲ್ಲಿ ಒಂದು ಬರ್ತಾ ಇದೆ. ಸೊ ಇದೆಲ್ಲ ಡೌಟ್ಸನ್ನು ನಾನು ನಿಮಗೆ ಇದು ಒಂದೇ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತಾನೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಏನು ಒಂದು ಕಳಕಳಿ ವಿನಂತಿಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಾನು ಹೇಳೋದು ಅರ್ಥ ಆಗೋದಿಲ್ಲ. ನಾನು ಹೇಳೋದು ತುಂಬ ಅಂತಂದರೆ ತುಂಬಾ ನಿಮಗೆ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನಾನು ಹೇಳೋದು ಮೊದಲಿಗೆ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ನೀವು ಈ ವಿಡಿಯೋನ ನೋಡ್ತಾ ಹೋಗಿ. ಈ ವಿಡಿಯೋ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಹೇಳೋದು ನಿಮಗೆ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟು. ನಾನು ಹೇಳೋದನ್ನು ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ನಿಮಗೆ ಒರಿಜಿನಲ್ ಕಂಟೆಂಟ್ ಜೊತೆಗೆ ಇವಾಗ ನಿಮ್ಮದು SSLC ಮುಗಿದು SSLC ಮುಗಿದ ನಂತರ ಇವಾಗ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ನಿಮಗೆ ಕರೀತಾರೆ. ಈ ಸ್ಕಾಲರ್ಶಿಪ್ ನಿಮಗೆ 10,000 ರೂಪಾಯಿಂದ ಹಿಡಿದು 15, 20 ನಿಮ್ಮ ಕ್ಯಾಟಗರಿ ವೈಸು ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಇದಕ್ಕೆ ನಿಮಗೆ ಯಾವಾಗ ಕರೀತಾರೆ, ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ನಿಮಗೆ ಇದೇ ಥರ ಅನೇಕ ನಾವು ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೇವೆ. ಮತ್ತು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಅನೇಕ ಎಜುಕೇಷನಲ್ ಪರ್ಪಸ್ಸು ನಾವು ವೀಡಿಯೋಸ್ಗಳು ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತೇವೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಕೂಡ ಉಚಿತವಾಗಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಈ ವಿಡಿಯೋಕ್ಕೆ ನನ್ನ 15 ದಿನಗಳ ಶ್ರಮ ಇರುತ್ತೆ. ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಬೇಕೇ ಬೇಕು. ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಕಾಣುತ್ತೆ, ಆ ಲೈಕ್ ಬಟನ್ ಮೇಲೆ ಈಗಲೇ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ 1,000ದಿಂದ 1,500 ಲೈಕ್ಸನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ಸೊ ಜಾಸ್ತಿ ಕೂಡ ಆಗುತ್ತೆ. ಸೊ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಪ್ಪದೆ ಈಗಲೇ ಒಂದೇ ಒಂದು ಲೈಕ್ ಮಾಡಿ. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕ್ಸನ್ನು ಬಯಸ್ತಾನೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿನೇ ಕಾಣುವಂತಹ ಒಂದೇ ಒಂದು ಲೈಕ್ ಮಾಡಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ವಿಷಯಕ್ಕೆ ಬರ್ತಾನೆ. SSLC ಮುಗಿದ ನಂತರ ಕಲಾ ವಿಭಾಗ ಅಂತಂದರೆ ಆರ್ಟ್ಸ್ ಅಂತ ಹೇಳ್ತಾರೆ. ಈ ಆರ್ಟ್ಸನ್ನು ನಾನು ಮಾಡಲಾ ಬೇಡವಾ, ಮಾಡಿದರೆ ಮುಂದೆ ಯಾವ ಉದ್ಯೋಗಗಳು ಸಿಗ್ತವೆ, PUCಯಲ್ಲಿ ಆರ್ಟ್ಸ್ ಮಾಡಿದರೆ ಮುಂದೆ ಯಾವೆಲ್ಲ ಕೋರ್ಸ್ಗಳನ್ನು ನಾವು ಮಾಡಬಹುದು, SSLC ಮಾರ್ಕ್ಸ್ ಎಷ್ಟಿದ್ರೆ ಆರ್ಟ್ಸ್ ಮಾಡಬೇಕು, ಇಲ್ಲ ನಾನು ಸೈನ್ಸ್ ಆರ್ ಕಾಮರ್ಸ್ ಮಾಡ್ತಾನೆ, ಈ ಆರ್ಟ್ಸನ್ನು ನಾನು ಮಾಡೋದಿಲ್ಲ, ಇಲ್ಲ ನಾನು ಡಿಪ್ಲೊಮಾ ಅಥವಾ ಪ್ಯಾರಾಮೆಡಿಕಲ್ಲು ಇನ್ಯಾವುದೋ ನಾನು ಮಾಡ್ತೇನೆ ಆದರೆ ಆರ್ಟ್ಸ್ ಮಾಡೋದಿಲ್ಲ. ಈ 2024 ಅಥವಾ 2025 ಅಥವಾ 26, 27ರಲ್ಲಿ ಆರ್ಟ್ಸ್ ಮಾಡಿದಾದ್ಮೇಲೆ ಕೆಲಸ ಸಿಗುತ್ತಾ? ಯಾಕಂತಂದರೆ ನಮ್ಮದು ಡಿಗ್ರಿ ಮುಗಿಯೋದು ಅಷ್ಟೊತ್ತಾಗ್ಬಿಡುತ್ತೆ. ಸೊ ಆರ್ಟ್ಸ್ ಮಾಡಿದ ನಂತರ ಕೆಲಸ ಸಿಗುತ್ತಾ? ಇಲ್ಲ ನಾನು ಲಾಯರ್ ಆಗ್ತಾನೆ, ಇಲ್ಲ ನಾನು ಟೀಚರ್ ಆಗ್ತಾನೆ, ಇಲ್ಲ ನಾನು ಡಾಕ್ಟರ್ ಆಗಬೇಕು, ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಬೇಕು. ನಮ್ಮ ಮನೆಯಲ್ಲಿ ಸೈನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಬಟ್ ನಾನು ಆರ್ಟ್ಸೇ ಮಾಡ್ತಾನೆ. ಸೊ ಆರ್ಟ್ಸ್ ಯಾರು ಮಾಡಬೇಕು ಎಲ್ಲವನ್ನೂ ಕೂಡ ನಾನು ಇನ್ ಡೆಪ್ತ್ ಆಗಿ ಹೋಗ್ತಾನೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಈ ವಿಡಿಯೋನ ಟೀಚರ್ಸ್ ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನೀವು ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಓಕೆ ವಿದ್ಯಾರ್ಥಿಗಳೇ, SSLC ಮುಗಿದ ನಂತರ ಕಲಾ ವಿಭಾಗ ಮೊದಲನೆಯದಾಗಿ ಮಾಡುವುದಾ ಬೇಡವಾ ಅಂತ ನೋಡೋದಾದರೆ ಸೊ ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಹೇಳೋದಿಲ್ಲ ಮಾಡಬೇಕಾ ಬೇಡವಾ ಅಂತ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ, ನಿಮಗೇ ಅರ್ಥ ಆಗುತ್ತೆ ಮಾಡೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮಾಡಿದರೆ ಮುಂದೆ ಯಾವ ಉದ್ಯೋಗಗಳು ಸಿಗ್ತವೆ, ಏನಪ್ಪ ಇದ್ರ ಕತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಓಕೆ ಇವಾಗ ಮೊದಲನೆಯ ಕೀ ಪಾಯಿಂಟ್ ಬಂದುಬಿಟ್ಟು ಇವಾಗ ಮಾಡುವುದಾ ಬೇಡ. ಇವಾಗ ನಾನು SSLC ಮುಗೀತು ನಂದು, ಇವಾಗ ನಾನು ಕಲಾ ವಿಭಾಗ ಆಯ್ಕೆ ಮಾಡಬೇಕಂತ ಮಾಡಿದ್ದೇನೆ. ಇವಾಗ ನಾನು ಹೇಗೆ ಮಾಡಲಿ ಅಂತ ಸಾಕಷ್ಟು
ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಈ ಆರ್ಟ್ಸ್ ಮಾಡೋ ಬದಲು ನಾನು ಕಾಮರ್ಸ್ ಮಾಡ್ಬೋದಲ್ಲ, ಕಾಮರ್ಸ್ ಮಾಡೋ ಬದಲು ನಾನು ಸೈನ್ಸ್ ಮಾಡ್ಬೋದಲ್ಲ, ಈ ಇನ್ನೂ ಅನೇಕ ರೀತಿ ಏನೇನೋ ನಿಮ್ಮ ತಲೆಯಲ್ಲಿ ಇವಾಗ ಓಡ್ತಾ ಇರುತ್ತೆ. ಸೊ ಡಿಪ್ಲೊಮಾ ಇದೆ, ಪ್ಯಾರಾಮೆಡಿಕಲ್ ಇದೆ, ಇವನ್ನೆಲ್ಲ ಬಿಟ್ಟು ನೀವು ಆರ್ಟ್ಸ್ ಯಾಕೆ ಮಾಡಬೇಕು? ಸೊ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದನ್ನು ಮಾಡಬೇಕಾ ಬೇಡ ಅಂತ ನೋಡೋದಾದರೆ, ಇಲ್ಲಿ ನಾನು ಏನು ಹೇಳ್ತೇನೆ ಅಂತಂದರೆ, ನಿಮಗೆ ಇಲ್ಲಿ ನಿಮ್ಮ ತಲೆಯಲ್ಲಿ ಏನಾದರೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾನೆ, ಅಥವಾ ಇವಾಗ ನನಗೆ ಆರ್ಟ್ಸ್ನಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾನೆ, ಇವಾಗ ನನಗೆ ಹಿಸ್ಟ್ರಿಯಲ್ಲಿ ಸಾಕಷ್ಟು ನನಗೆ ನಾಲೆಡ್ಜ್ ಇದೆ, ನಾನು ಇನ್ನೂ ಕೂಡ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತಾನೆ ಹಿಸ್ಟರಿಯಲ್ಲಿ. ನಾನು SSLCಯಲ್ಲಿ ಹಿಸ್ಟರಿ ಸಬ್ಜೆಕ್ಟನ್ನು ಅಂತಂದರೆ ಇತಿಹಾಸ ಸಬ್ಜೆಕ್ಟನ್ನು ಸಮಾಜ ಅಂತ ಹೇಳ್ತಾರೆ, ಸಮಾಜ ವಿಜ್ಞಾನ ಅಂತಲೂ ಕೂಡ ಇದನ್ನ ಹೇಳ್ತಾರೆ. ಆ ಸಬ್ಜೆಕ್ಟು ಇಲ್ಲಿ ನಿಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು SSLCಯಲ್ಲಿ ಸಮಾಜ ವಿಜ್ಞಾನ ಅಂತಂದರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಮಾಡಿದ್ದೇನೆ, ಅದರಲ್ಲಿ ನಾನು 90 ಮೇಲೆ ಪರ್ಸೆಂಟೇಜ್ ಮಾಡಿದ್ದೇನೆ. ಸೊ ನನಗೆ ಆರ್ಟ್ಸ್ ಬಗ್ಗೆ ತುಂಬ ಅಂತಂದರೆ ತುಂಬಾ ನಾಲೆಡ್ಜ್ ಇದೆ ಅನ್ನೋರು ಈ ಆರ್ಟ್ಸನ್ನು ಆಯ್ಕೆ ಮಾಡ್ಕೋಬಹುದು, ಯಾವುದೇ ರೀತಿಯ ಅಭ್ಯಂತರ ಇರೋದಿಲ್ಲ. ಇವಾಗ PUCಯಲ್ಲಿ ಆರ್ಟ್ಸ್ ಮಾಡಿದರೆ ಮುಂದೆ ಯಾವ್ಯಾವ ಕೋರ್ಸ್ಗಳನ್ನು ಮಾಡಬಹುದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಮಾಡಿದರೆ ಮುಂದೆ ಉದ್ಯೋಗಗಳು ಸಿಗ್ತಾವ ಅಂತ ನೋಡ್ತಾ ಹೋಗೋಣ. ನೀವು ಇನ್ ಕೇಸು SSLC ಮುಗಿದ ನಂತರ ಆರ್ಟ್ಸ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ಆರ್ಟ್ಸ್ ಮುಗಿದ ನಂತರ ನೆಕ್ಸ್ಟು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಡಿಗ್ರಿನ ಮಾಡಬೇಕಾಗುತ್ತೆ. ಡಿಗ್ರಿಯಲ್ಲಿ ಕಾಮನ್ ಆಗಿ ಎಲ್ಲರೂ ಕೂಡ BA ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ. ಈ ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಎಲ್ಲ ಈ ಏನು PUCನಲ್ಲಿ ಆರ್ಟ್ಸ್ ಓದಿರ್ತಾರಲ್ಲ ಅವರೆಲ್ಲರೂ ಕೂಡ BAನೇ ಜಾಸ್ತಿ ಮಾಡೋದು. ಸೊ BA ಮಾಡಿದ ಆದಮೇಲೆ ಸೊ ಅವರು ನೆಕ್ಸ್ಟು ಪ್ರಿಫರೆನ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೊಡ್ತಾರೆ. ಆದರೆ ಇಲ್ಲಿ PUCಯಲ್ಲಿ ಆರ್ಟ್ಸ್ ಮಾಡಿದರೆ ಮುಂದೆ ಯಾವೆಲ್ಲ ಕೋರ್ಸ್ಗಳನ್ನು ನೀವು ಮಾಡಬಹುದು ಇಲ್ಲಿ ನಾನು ಹೇಳ್ತೇನೆ. ಸೊ ಇವಾಗ ಮುಂದೆ ಉದ್ಯೋಗಗಳು ಸಿಗ್ತಾವ ಇಲ್ವ ಅಂತ ನೋಡೋದಾದರೆ, ನಿಮಗೆ ಉದ್ಯೋಗಗಳು ಖಂಡಿತ ಸಿಗ್ತವೆ. ನಿಮ್ಮಲ್ಲಿ ಒಂದು ಏನಪ್ಪ, ನಾನು ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ ತಯಾರಿ ಆಗ್ತಾನೆ, ಸೊ ಹಾರ್ಡ್ ವರ್ಕ್ ನಾನು ಮಾಡ್ತಾನೆ ಅನ್ನೋರು ಈ ಆರ್ಟ್ಸನ್ನೇ ತಗೊಳ್ಳಿ. ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಷ್ಟ ಇಲ್ಲ ಅನ್ನೋರು ಆರ್ಟ್ಸನ್ನು ತಗೋಬೇಡಿ. ಯಾವುದನ್ನು ನೀವು ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಆಮೇಲೆ ತಿಳಿಸ್ತೇನೆ ಈ ವಿಡಿಯೋ ಕೊನೆಯಲ್ಲಿ. ಆದರೆ PUCಯಲ್ಲಿ ಆರ್ಟ್ಸ್ ಮಾಡಿದರೆ ಮುಂದೆ ಯಾವೆಲ್ಲ ಕೋರ್ಸ್ಗಳನ್ನು ನಾನು ಮಾಡಬಹುದು ಅಂತ ನೀವು ಕೇಳೋದಾದರೆ, ಅನೇಕ ರೀತಿಯ ಡಿಗ್ರಿಗಳನ್ನು ನೀವು ಮಾಡಬಹುದು. ಅದರಲ್ಲಿ ಸೈಕಾಲಜಿಯಿಂದ ಹಿಡ್ಕೊಂಡು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ತೊಗೊಂಡಾದರೂ ನೀವು ಈ BA ಡಿಗ್ರಿಯನ್ನು ಮಾಡಬಹುದಾಗಿರುತ್ತೆ. BA ಆದಮೇಲೆ ನೆಕ್ಸ್ಟು MA ಅಂತ ಇರುತ್ತೆ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತ. ಸೊ ಅಲ್ಲಿ ನೀವು ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾರೆ, ಸ್ನಾತಕೋತ್ತರ ಕೋರ್ಸ್ ಅಂತ ಅದನ್ನ ಹೇಳ್ತಾರೆ. ಸೊ ಅದನ್ನು ಮಾಡಿದಾದಮೇಲೆ ನೀವು ಲೆಕ್ಚರರ್ ಕೂಡ ಆಗಿ ನೀವು ವರ್ಕ್ ಮಾಡಬಹುದಾಗಿರುತ್ತೆ. ಇದು ಕೂಡ ಒಂದು ಉದ್ಯೋಗ ಅಂತಲೇ ಹೇಳ್ಬೋದು. ಇಲ್ಲಿ SSLC ಮಾರ್ಕ್ಸು ಎಷ್ಟಿದ್ರೆ ನಾವು ಆರ್ಟ್ಸ್ ಮಾಡಬೇಕು ಅನ್ನೋರು ಇಲ್ಲಿ ನೀವು ಒಂದು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ನೀವು SSLC ಪಾಸ್ ಆಗಿದ್ದರೆ ಸಾಕು ಆರ್ಟ್ಸನ್ನು ತಗೊಳ್ಬಹುದು. ಸೊ ನಂದು ಸ್ಕೋರ್ ಜಾಸ್ತಿ ಆಗಿದೆ, ನಮ್ಮ ಮನೇಲಿ ಸೈನ್ಸು ಅಥವಾ ಬೇರೆ ಯಾವುದೋ ಕೋರ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವೇಟ್ ಮಾಡಿ. ನಿಮಗೆ ಏನಾದರೂ ಡೌಟ್ಗಳಿದ್ರೆ ಮೊದಲು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಗಂತಲೇ ಇದೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಇಲ್ಲ ನಾನು ಸೈನ್ಸ್ ಆರ್ ಕಾಮರ್ಸ್ ಮಾಡ್ತಾನೆ, ಇಲ್ಲ ನಾನು ಡಿಪ್ಲೊಮಾ ಆರ್ ಪ್ಯಾರಾಮೆಡಿಕಲ್ ಮಾಡ್ತಾನೆ ಅನ್ನೋರಿಗೆ ಇಲ್ಲಿ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ, ಸೊ ಇದು ನಿಮ್ಮ ಇಂಟ್ರೆಸ್ಟ್ ಆಗಿರುತ್ತೆ. ನಾನು ಆರ್ಟ್ಸ್ ಮಾಡೋದಿಲ್ಲ, ಸೈನ್ಸ್ ಅಥವಾ ಕಾಮರ್ಸ್ ಮಾಡ್ತಾನೆ ಅನ್ನೋರು ಒಂದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೇನೆ. ಸೈನ್ಸು ಈ ಆರ್ಟ್ಸ್ ಬಗ್ಗೆ ಯಾವ ರೀತಿ ಒಂದು ವೀಡಿಯೋ ಇರುತ್ತಲ್ಲ ಅದೇ ರೀತಿಯೇ ಸೈನ್ಸು ಕೂಡ ಒಂದು ವೀಡಿಯೋ ಇದೆ, ಅದೇ ರೀತಿ ಕಾಮರ್ಸು ಕೂಡ ಒಂದು ವೀಡಿಯೋ ಇದೆ, ಅದೇ ರೀತಿ ಡಿಪ್ಲೊಮಾ ಕೂಡ ಒಂದು ವೀಡಿಯೋ ಇದೆ, ಅದೇ ರೀತಿ ಪ್ಯಾರಾಮೆಡಿಕಲಲ್ಲೂ ಕೂಡ ಒಂದು ವೀಡಿಯೋ ಇದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅವೆಲ್ಲ ವೀಡಿಯೋದು ಲಿಂಕ್ ಹಾಕಿರ್ತಾನೆ, ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿರ್ತಾನೆ. ಮೊದಲು ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಆಮೇಲೆ ನೀವು ಅವು ವೀಡಿಯೋಸ್ಗಳನ್ನು ವಾಚ್ ಮಾಡ್ಬೋದು. ಇಲ್ಲಿ ನಾನು ಸೈನ್ಸ್ ಅಥವಾ ಕಾಮರ್ಸ್ ಮಾಡಬಹುದಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ಇಲ್ಲಿ ಫಸ್ಟು ನಿಮಗೆ ಇಂಟ್ರೆಸ್ಟು ಯಾವುದ್ರಲ್ಲಿ ಇರುತ್ತೆ. ಇನ್ ಕೇಸ್ ನಾನು ಸೈನ್ಸಲ್ಲಿ ಚೆನ್ನಾಗಿ ಮಾಡ್ತಾನೆ ಅಂತಂದರೆ ನೀವು ಸೈನ್ಸನ್ನು ಆಯ್ಕೆ ಮಾಡ್ಕೋಬಹುದು. ಇಲ್ಲ ನಾನು ಯಾವುದು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಆರ್ಟ್ಸೇ ಇಂಟ್ರೆಸ್ಟ್ ಇದೆ ಅಂತಂದರೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ. ನಿಮ್ಮ ಮನೆಯಲ್ಲಿ ಇಲ್ಲ ಸೈನ್ಸ್ ಮಾಡು ಅಂತಂದರೆ, ಅಥವಾ ನಿಮ್ಮ ರಿಲೇಷನ್ಸ್ನಲ್ಲಿ ಯಾರಾದರೂ ಸೈನ್ಸ್ ಮಾಡು ಅಂತಂದರೆ, ಮತ್ತು ಇನ್ಯಾರು ನಿಮ್ಮ ಫ್ರೆಂಡ್ಸು ಸೈನ್ಸ್ ಮಾಡೋಣ ಬಾ ಅಂತಂದರೆ ಅದು ಅವರ ಇಂಟ್ರೆಸ್ಟ್ ಆಗಿರುತ್ತೆ, ನಿಮ್ಮ ಇಂಟ್ರೆಸ್ಟ್ ಆಗಿರೋದಿಲ್ಲ. ಒಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಮೊದಲಿಗೆ ನೀವು ಒಂದು ಸಜೆಷನನ್ನು ತಗೊಳ್ಳೋದು ತುಂಬ ಅವಶ್ಯಕತೆ. ಯಾಕಂತಂದರೆ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಆರ್ಟ್ಸ್ ಈ ರೀತಿಯೆಲ್ಲ ಇದೆ, ಕಾಮರ್ಸ್ ಈ ರೀತಿಯೆಲ್ಲ ಇದೆ, ಸೈನ್ಸ್ ಈ ರೀತಿಯೆಲ್ಲ ಇದೆಯಲ್ಲ, ನಾವು ಬೇರೆ ಮಾಡಬೇಕಾಗಿತ್ತಲ್ಲ ಅಂತ. ಸೊ ಹಾಗಾಗಿ ಮೊದಲಿಗೆ ನಾನು ಹೇಳೋದನ್ನು ನೀವು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ನಿಮ್ದು ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ನೀವು ವಾಚ್ ಮಾಡ್ಬೋದು. ಇಲ್ಲಿ 2024, 25, 26, 27ರಲ್ಲಿ ಆರ್ಟ್ಸ್ ಮಾಡಿದಾದಮೇಲೆ ಕೆಲಸ ಸಿಗುತ್ತಾ ಅಂತ ನೋಡೋದಾದರೆ, ಹೌದು ಸಿಗುತ್ತೆ. ನಿಮ್ಮಲ್ಲಿ ಒಂದು ಏನಪ್ಪ ಹಾರ್ಡ್ ವರ್ಕ್ ಅನ್ನೋದು ಇತ್ತು ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಖಂಡಿತ ಪ್ರಿಪೇರ್ ಆಗ್ತೀರಾ ಅಂತಂದರೆ ನಿಮಗೆ ಖಂಡಿತ ಉದ್ಯೋಗ ಅವಕಾಶಗಳು ಈ ಆರ್ಟ್ಸ್ನಲ್ಲೂ ಕೂಡ ಇರುತ್ತೆ. ಸೊ ಆದರೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ತುಂಬ ಅಂದರೆ ತುಂಬ ಕಡಿಮೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೈನ್ಸ್ ಮಾಡಿದವ್ರಿಗೆ ಸಿಕ್ಕಾಪಟ್ಟೆ ಇರುತ್ತೆ, ಮತ್ತು ಕಾಮರ್ಸ್ ಮಾಡಿದವ್ರಿಗೂ ಕೂಡ ಇರುತ್ತೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿ. ಆದರೆ ಆರ್ಟ್ಸ್ ಮಾಡಿದವ್ರಿಗೆ ತುಂಬ ಕಡಿಮೆ ಇರುತ್ತೆ, ಇದ್ರೂ ಕೂಡ ಸ್ಯಾಲ್ರಿ ಕಡಿಮೆ ಇರುತ್ತೆ. ಹಾಗಾಗಿ ಯೋಚನೆ ಮಾಡಿಬಿಟ್ಟು ನೀವು ಈ ಆರ್ಟ್ಸನ್ನು ಪ್ರೈವೇಟ್ ಸೆಕ್ಟರ್ನಲ್ಲಿ ಮಾಡುವವರು ಯೋಚನೆ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಇವಾಗ ನಾನು ಲಾಯರ್ ಆಗಬೇಕು, ಅವಾಗ ಈ ಆರ್ಟ್ಸನ್ನು ನಾನು ತಗೋಬಹುದಾ? ಆರ್ಟ್ಸನ್ನು ನಾನು ತೊಗೊಂಡ್ರೆ ಲಾಯರ್ ಆಗ್ತಾನಾ ಅಂತ ನೀವು ಕೇಳೋದಾದರೆ ಖಂಡಿತ ತಗೋಬೋದು. ಇಲ್ಲಿ BA LLB ಅಂತ ಹೇಳ್ತಾರೆ. ನೆಕ್ಸ್ಟು ನಿಮ್ಮದು PUCನಲ್ಲಿ ಆರ್ಟ್ಸ್ ಮುಗಿದಾದ್ಮೇಲೆ ನೀವು BAಯಲ್ಲಿ LLBಯನ್ನು ಮಾಡಿದರೆ ನೀವು ಲಾಯರ್ ಆಗ್ತೀರಾ. ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಲಾಯರ್ ಆಗಬೇಕು ಅಂತಂದ್ರೂ ಕೂಡ ಇಲ್ಲಿ ನೀವು ಆರ್ಟ್ಸನ್ನು ತೊಗೊಳ್ಬಹುದಾಗಿರುತ್ತೆ. ಇಲ್ಲಿ ನಾನು ಟೀಚರ್ ಆಗ್ತಾನೆ ಅಂತ ನೀವು ಅಂದ್ಕೊಂಡ್ರೆ ಎಸ್ ನೀವು ತಗೋಬಹುದು. ಏನಪ್ಪ ಅಂತಂದರೆ ನೀವು ಈ ಆರ್ಟ್ಸನ್ನು ತಗೋಬಹುದು. ಟೀಚರ್ ಯಾರ್ಯಾರು ಆಗಬೇಕು ಅಂತ ಇದಿರಲ್ಲ ಅವರೆಲ್ಲರೂ ಕೂಡ ಈ ಟೀಚರ್ಸ್ ಫೀಲ್ಡ್ಗೆ ಹೋಗುವವರು ಕೂಡ ಈ BAಯನ್ನು ಆಯ್ಕೆ ಮಾಡ್ಕೊಳ್ಬಹುದಾಗಿರುತ್ತೆ.
ಇಲ್ಲ ನಾನು ಡಾಕ್ಟರ್ ಮಾಡ್ತಾನೆ ಅಥವಾ ಇಂಜಿನಿಯರಿಂಗ್ ಮಾಡ್ತಾನೆ ಅನ್ನೋರಿಗೆ ಈ ಬಿ ಎ ಅಥವಾ ಈ ಆರ್ಟ್ಸ್ ಅನ್ನೋದು ಇವ್ರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಯಾಕೆ ಬರೋದಿಲ್ಲ ಅಂತಂದರೆ ಇದು ಸೈನ್ಸ್ ಮಾಡಿದವ್ರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಈ ಲಾಯರ್ ಅಥವಾ ಟೀಚರ್ಸು ಯಾರಪ್ಪ ಅಂತಂದರೆ ಇಲ್ಲಿ ಬಿ ಎ ಮಾಡಿದವರು ಅಂತಂದರೆ ಆರ್ಟ್ಸ್ ಮಾಡಿದವರು ಮಾಡಬಹುದಾಗಿರುತ್ತೆ, ಅಥವಾ ಕಾಮರ್ಸ್ ಮಾಡಿದವರು ಮಾಡಬಹುದಾಗಿರುತ್ತೆ, ಅಥವಾ ಸೈನ್ಸ್ ಮಾಡಿದವರು ಮಾಡಬಹುದಾಗಿರುತ್ತೆ. ಆದರೆ ಇಲ್ಲಿ ಸೈನ್ಸ್ ಮಾಡಿದವರು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಆರ್ಟ್ಸ್ ಮಾಡಿದವರು ಇಲ್ಲಿ ಮೇಲೆ ಕಾಣುವಂತಹ ಲಾಯರ್ ಅಥವಾ ಟೀಚರು ಇಲ್ಲಿ ಅಷ್ಟೇ ಮಾಡಬಹುದಾಗಿರುತ್ತೆ. ಇವಾಗ ನಮ್ಮ ಮನೆಯಲ್ಲಿ ಸೈನ್ಸ್ ಮಾಡು ಅಂತ ಹೇಳ್ತಿದ್ದಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೆಯಲ್ಲಿ ಸೈನ್ಸ್ ಮಾಡುವಂಥ ತುಂಬಾ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಆದರೆ ನಾನು ಆರ್ಟ್ಸೇ ಮಾಡಬೇಕು ಅಂತ ನಾನು ಪ್ರಿಪೇರ್ ಆಗಿದ್ದೇನೆ ಅಂತ ನೀವು ಇಲ್ಲಿ ತಲೆಯಲ್ಲಿ ಇಟ್ಕೊಂಡ್ರೆ, ಸೊ ನಿಮ್ಮ ಮನೆಯಲ್ಲಿ ಇರುವಂತಹವರ ಸಜೆಷನನ್ನು ಕೂಡ ನೀವು ಕೇಳಬಹುದು. ಯಾಕಂತಂದರೆ ವಿಚಾರ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಒಂದು ಡಿಸಿಷನನ್ನು ತಗೊಳ್ಳಿ. ಯಾಕಂತಂದರೆ ಇವಾಗ ನೀವು ಜಸ್ಟ್ ಮನೆಯವರೇನೋ ಹೇಳ್ತಾ ಇದ್ದಾರೆ, ಇಲ್ಲಿ ನಾನು ಒಂದು ತಲೆಯಲ್ಲಿ ಬಂದಿದೆ, ಸೊ ಏನು ಮಾಡಬೇಕು, ಮನೆಯವರು ಒಂಥರ ಹೇಳ್ತಾ ಇದ್ದಾರೆ, ನಾನು ಒಂಥರ ಇಲ್ಲಿ ಡಿಸಿಷನನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅಂತ ನೀವು ಎಲ್ಲರೂ ಕೂಡ ಅನ್ಕೋಬಹುದು. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಮನೆಯಲ್ಲಿ ನೀವು ಕರೆಕ್ಟಾಗಿ ಒಂದು ಸರಿ ಹೇಳಿ ನಿಮ್ಮ ಪೇರೆಂಟ್ಸ್ಗೆ, ನನಗೆ ಈ ಸಬ್ಜೆಕ್ಟ್ ಆಗಿ ಬರುತ್ತೆ, ಈ ಸಬ್ಜೆಕ್ಟ್ ಆಗಿ ಬರೋದಿಲ್ಲ ಅಂತ. ಸೊ ಆವಾಗ ನೀವು ಇನ್ ಕೇಸ್ ಹಾರ್ಡ್ ವರ್ಕ್ ಮಾಡಿ 24 ಅವರ್ಸು ಓದ್ತೀರಾ ಅಂತಂದರೆ, ಸೊ ಆವಾಗ ನೀವು ಸೈನ್ಸನ್ನು ತಗೊಳ್ಬಹುದಾಗಿರುತ್ತೆ. ಸೊ ಇಲ್ಲ ನಾವು ಒಂದು ಸ್ವಲ್ಪ ನಮಗೆ ಗ್ಯಾಪು ಬೇಕು, ಸ್ವಲ್ಪ ನಾನು ಓದ್ತೇನೆ, ನನಗೆ ಜಾಬು ಬೇಕು ಅನ್ನೋರು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಇದನ್ನು ತಗೊಳ್ಬಹುದಾಗಿರುತ್ತೆ ಆರ್ಟ್ಸನ್ನು. ಸೊ ಆರ್ಟ್ಸ್ ಯಾರ್ಯಾರು ಮಾಡಬೇಕು ಅಂತ ನೋಡ್ತಾಯಿದ್ರೆ, ಜಸ್ಟು ನಮಗೆ ಒಂದು ಡಿಗ್ರಿ ಬೇಕು, ಇಲ್ಲ ನಾನು DC ಆಗಬೇಕು, ಇಲ್ಲಿ IAS ಆಗಬೇಕು, IPS ಆಗಬೇಕು, KPS ಆಗಬೇಕು ಅನ್ನೋರು ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಇದನ್ನು ಅಂಥವ್ರು ಮಾಡಬೇಕು, ಇಂಥವ್ರು ಮಾಡಬೇಕಂತ ಏನು ಕೂಡ ಇರೋದಿಲ್ಲ. ಜಸ್ಟ್ ನಿಮಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಇತ್ತಂತಂದರೆ ಸಾಕು, ನೀವು ಇಲ್ಲಿ ಈ ಆರ್ಟ್ಸ್ ಕೋರ್ಸನ್ನು ಆರಾಮಾಗಿ ಮಾಡಬಹುದು. ಸೊ ಇದು ಏನು ಅಷ್ಟೊಂದು ಡಿಫಿಕಲ್ಟಾಗಿ ಏನು ಇರೋದಿಲ್ಲ, ಇದು ತುಂಬ ಅಂದರೆ ತುಂಬ ಈಸಿ ಆಗಿರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಅದೇ ರೀತಿಯೇ ಇದೊಂದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಎಲ್ಲರನ್ನೂ ಕೂಡ ನೀವು ಕೇಳಬಹುದಾಗಿರುತ್ತೆ. ನಿಮ್ಮ ಸೀನಿಯರ್ಸ್ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೈನ್ಸ್ ತಗೋ, ನಾವು ಆರ್ಟ್ಸ್ ತೊಗೊಂಡಿದ್ದೀವಿ ಬೇಡ ಅಂತ. ಸೈನ್ಸ್ ತೊಗೊಂಡವ್ರನ್ನ ಹೋಗಿ ಕೇಳಿ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೈನ್ಸು ಬೇಡಪ್ಪ, ಇಲ್ಲಿ ನಮಗೆ ಕುತ್ಕೊಂಡು ಓದೋದಕ್ಕೆ ಆಗೋದಿಲ್ಲ, ಆರ್ಟ್ಸ್ ಅಥವಾ ಕಾಮರ್ಸ್ ಮಾಡು ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಹಾಗಾಗಿ ನೀವು ಒಂದೇ ಒಂದು ಡಿಸಿಷನನ್ನು ತಗೊಂಡು ನಿಮ್ಮ ತಲೆಯಲ್ಲಿ ಒಂದು ನಿರ್ಧಾರವನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ಸಾಕಷ್ಟು ಜನರು ಹೇಳ್ತಾರೆ, ಕೊನೆಗೆ ಯಾರು ಕೂಡ ಬರೋದಿಲ್ಲ, ನೀವೇ ಎಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ವಿಚಾರವನ್ನು ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಇಲ್ಲಿ ನೀವು ತಗೊಳ್ಬಹುದಾಗಿರುತ್ತೆ. ನಾನು ನಿಮಗೆ ಇಂಥದ್ದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ, ಹೇಳಬಹುದು. ಆದರೆ ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ನೀವು ನನ್ನ ಮಾತು ಕೂಡ ಕೇಳಿ ಮಾಡಬಹುದು. ಆದರೆ ಇಲ್ಲಿ ಯಾಕೆ ನಾನು ನಿಮಗೆ ಹೇಳ್ತಿಲ್ಲ ಅಂತಂದರೆ, ನೀವು ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳ್ತೇನೆ. ಸೊ ಇದು ನಿಮಗೆ ಗೊತ್ತಾಗುತ್ತೆ ಈ ರೀತಿ ಇರುತ್ತೆ ಅಂತ. ಹಾಗಾಗಿ ನೆಕ್ಸ್ಟು ನಾನು ಯಾವ ಕೋರ್ಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ನಿಮಗೆ ಇದನ್ನೇ ಮಾಡಿ ಅಂತ ನೀವು ಹೇಳಿದರೆ ನೀವು ಅದನ್ನು ಮಾಡಬಹುದು. ಆದರೆ ಮುಂದೆ ಒಂದಿನ ಹೇಳ್ತೀರಾ, ಸೊ ಇವರು ಈ ರೀತಿ ಹೇಳಿದರು, ಅದಕ್ಕೆ ನಾವು ಇದನ್ನು ಮಾಡಿಬಿಟ್ವಿ ಅಂತ. ಸೊ ಹಾಗಾಗಿ ಇದೆಲ್ಲ ಬೇಡ. ಸೊ ನೀವು ಈ ಆರ್ಟ್ಸ್ ಮಾಡಿದರೆ ನಿಮ್ಮ ಲೈಫು ಇಷ್ಟಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಸೊ ಈ ಆರ್ಟ್ಸ್ ಅಂತಂದರೆ ಏನು, ಇದು ಚಿಕ್ಕದಲ್ಲ, ಇದನ್ನು ಎಲ್ಲರೂ ಕೂಡ ಮಾಡಬಹುದು. ಆದರೆ ಇದಕ್ಕೆ ಏನೋ ಹೇಳ್ತಾರಲ್ಲ, ಆರ್ಟ್ಸು ಈಸಿ ಇರುತ್ತೆ, ಹಾಗಿರುತ್ತೆ, ಆರ್ಟ್ಸ್ ಏನು ಬೆಲೆನೇ ಇಲ್ಲ ಅಂತ ಅನ್ನೋರು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಈ IAS, IPS, KPS ಮಾಡಿದವರು ಸುಮಾರು ಜನ ಆರ್ಟ್ಸ್ ಮಾಡಿದವರು ಇರ್ತಾರೆ. ಹಾಗಾಗಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸೊ ನೀವು ಇಲ್ಲಿ ಯೋಚನೆ ಮಾಡ್ಕೊಳ್ಳಿ, ಆರ್ಟ್ಸು ಒಂದು ಚಿಕ್ಕ ಡಿಗ್ರಿ ಅಲ್ವೇ ಅಲ್ಲ, ಇದು ಒಂದು ದೊಡ್ಡ ಒಂದು ಜಗತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಕಲಾ ವಿಭಾಗದ ಬಗ್ಗೆ ಮಾಹಿತಿ. ಮತ್ತು ನಿಮಗೆ ಈ ವಾಣಿಜ್ಯ ವಿಭಾಗದಲ್ಲಿ ನಾನು ತಿಳಿಸಿದ್ದೇನೆ, ಮತ್ತು ವಿಜ್ಞಾನ ವಿಭಾಗದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಸೊ ಅದರ ವಿಡಿಯೋ ಲಿಂಕನ್ನು ನಾನು ಕೆಳಗಡೆ ಹಾಕಿರ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ನೀವು ಆ ವಿಡಿಯೋಸ್ಗಳನ್ನು ನೋಡಿ, ಇಲ್ಲಿ ನೀವು ಕಾಮರ್ಸು ತೊಗೊಂಡ್ರೆ ಏನಾಗುತ್ತೆ, ಮತ್ತು ಸೈನ್ಸ್ ತೊಗೊಂಡ್ರೆ ಏನಾಗುತ್ತೆ, ಎಲ್ಲವನ್ನೂ ಕೂಡ ನಾನು ಇನ್ ಡೆಪ್ತ್ ಆಗಿ ತಿಳಿಸಿದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋಗಳನ್ನು ನೀವು ನೋಡಿ, ಆ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತಾನೆ. ಓಕೆ, ಮತ್ತೆ ನಿಮಗೆ ಇದೇ ಥರ ಅಪ್ಡೇಟನ್ನು ಎಜುಕೇಷನ್ಗೆ ಹೆಲ್ಪ್ ಆಗುವಂತಹ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ಶುಭ ದಿನ.